ಹಲೋ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಎಕ್ಸಾಮ್ ಅಪ್ಡೇಟ್ಸ್. ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಿಂದ KCET 2024 ವಿದ್ಯಾರ್ಥಿಗಳಿಗೆ ಒಂದು ಹೊಸ ಅಪ್ಡೇಟ್ನ ಬೀಳಾಗಿದೆ. ಅದು ಏನಿದೆ ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಡಿಸ್ಕಸ್ ಮಾಡೋಣ. ಸೊ ಅದಕ್ಕಿಂತ ಮುಂಚೆ ಯಾರು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಅಥವಾ ಇನ್ನೂವರೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದರೆ ಈ ವಿಡಿಯೋ ಕೆಳಗಡೆ ಒಂದು ಸಬ್ಸ್ಕ್ರೈಬ್ ಅಂತ ಬಟನ್ ಕಾಣುತ್ತೆ, ಅದನ್ನು ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಇದೇ ಥರ ನಿಮಗೆ ಫ್ಯೂಚರಲ್ಲಿ ಏನಾದರೂ ಅಪ್ಡೇಟ್ ಬಂದಾಗ ಟೈಮ್ ಟು ಟೈಮ್ ನಿಮಗೆ ನೋಟಿಫಿಕೇಷನ್ ಬರ್ತಾ ಇರುತ್ತೆ. ಸೊ ಇವಾಗ ಏನು ಅಪ್ಡೇಟ್ ಇದೆ ಅಂತ ನೋಡ್ಕೋದಾದರೆ, ಸೊ ಇದನ್ನು ನೀವು ಚೆಕ್ ಮಾಡ್ಕೊಳ್ಳೋಕ್ಕೆ KEA ವೆಬ್ಸೈಟ್ಗೆ ವಿಸಿಟ್ ಮಾಡಬೇಕಾಗುತ್ತೆ. ಸೊ ವೆಬ್ಸೈಟ್ ಅಡ್ರೆಸ್ ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ. ಸೊ ಇಲ್ಲಿ ಕೂಡ ನಿಮಗೆ ಕಾಣ್ತಿರ್ಬೋದು. ಇಲ್ಲಿ ಬಂದಂದರೆ ಇಲ್ಲಿ ನಿಮಗೆ 3 ಲೈನ್ಸ್ ಕಾಣುತ್ತೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ, ಅದಾನಂತರ ಪ್ರವೇಶ ಮೇಲೆ ಕ್ಲಿಕ್ ಮಾಡಿ, ಅದಾನಂತರ UCT 2024 ಮೇಲೆ ಕ್ಲಿಕ್ ಮಾಡಿ. ಆವಾಗ ನಿಮಗೆ ಇಲ್ಲಿ ಫಸ್ಟ್ ಲಿಂಕ್ ಓಪನ್ ಆಗುತ್ತೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ನಿಮಗೆ ಎಲ್ಲ ಇನ್ಫಾರ್ಮೇಷನ್ನ ಕೊಟ್ಟಿರ್ತಾರೆ. ಸೊ ಇಲ್ಲಿ ಫಸ್ಟ್ ನೋಟಿಫಿಕೇಷನ್ ಇರೋದು ನಿಮಗೆ ಎಲ್ಲ ಇನ್ಸ್ಟ್ರಕ್ಷನ್ನ ಕೊಟ್ಟಿರ್ತಾರೆ, ಎಲ್ಲ ಇನ್ಫಾರ್ಮೇಷನ್ನ ಕೊಟ್ಟಿರ್ತಾರೆ. ಸೊ ಈ ಒಂದು ಅಪ್ಡೇಟ್ ಯಾವುದರ ರಿಲೇಟೆಡ್ ಇದೆ ಹಂಗಂತ ಇನ್ಫಾರ್ಮೇಷನ್ನ ಕೊಟ್ಟಿರ್ತಾರೆ. ನಾನು ಕೂಡ ನಿಮಗೆ ಆಮೇಲೆ ತೋರಿಸ್ತೀನಿ. ಅದಾಂದರೆ ಇಲ್ಲಿ ಕೆಳಗಡೆ ಬಂದುಬಿಟ್ಟು ನಿಮಗೆ ಲೀಸ್ಟ್ನ ಕೊಟ್ಟಿರ್ತಾರೆ. ಆರ್ಡಿ ನಂಬರಲ್ಲಿ ಯಾರ್ದಾದ್ರೂ ನೇಮ್ ಮಿಸ್ ಮ್ಯಾಚ್ ಆಗಿದ್ದರೆ ಸೊ ಇಲ್ಲಿ ನಿಮಗೆ ಸಪ್ರೇಟಾಗಿ ಸರ್ಟಿಫಿಕೇಟ್ದು ಲೀಸ್ಟ್ನ ಕೊಟ್ಟಿರ್ತಾರೆ. ಇಲ್ಲಿ ಕೂಡ ನೀವು ಚೆಕ್ ಮಾಡ್ಕೋಬೋದು ಎಲ್ಲ ಲೀಸ್ಟ್ನ ಡೌನ್ ಮಾಡಿಕೊಂಡು. ಬಟ್ ಆಲ್ರೆಡಿ ನೀವು ಚೆಕ್ ಮಾಡ್ಕೊಂಡಿರ್ಬೋದು ಅಥವಾ ನಿಮಗೆ ಗೊತ್ತಿರ್ಬೋದು ಅಂತ ಅನ್ಕೋತೀನಿ. ಯಾಕಂದರೆ KEದವರು ಇದಕ್ಕಿಂತ ಮುಂಚೆನೇ ನಿಮಗೆ ಇನ್ಫಾರ್ಮೇಷನ್ನ ಕೊಟ್ಟಿದ್ದರು. ಸೊ ಯಾರದು ನೇಮ್ ಮಿಸ್ ಮ್ಯಾಚ್ ಆಗಿದೆ ಅವರು ಹೊಸ ಸರ್ಟಿಫಿಕೇಟ್ಗೋಸ್ಕರ ಅಪ್ಲೈ ಮಾಡ್ಬೋದು ಹಾಗಂತ. ಸೊ ನೀವು ಸರ್ಟಿಫಿಕೇಟ್ನ ಚೆಕ್ ಮಾಡಿಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ. ಬಟ್ ಆದರೂ ಕೂಡ ನಿಮಗೆ ಕನ್ಫರ್ಮೇಷನ್ ಬೇಕು ಅಂತ ಹೇಳಿದ್ರೆ ಇಲ್ಲಿ ನಿಮಗೆ ಲೀಸ್ಟ್ನ ಕೊಟ್ಟಿರ್ತಾರಲ್ಲ, ಸೊ ಇದನ್ನು ನೀವು ಡೌನ್ ಮಾಡಿಕೊಂಡು ಬೇಕಿದ್ರೆ ನಿಮ್ಮ ನೇಮ್ನ ಈ ಲೀಸ್ಟಲ್ಲಿ ಚೆಕ್ ಮಾಡ್ಕೋಬೋದು. ಸೊ ಲೀಸ್ಟ್ನ ಚೆಕ್ ಮಾಡಿ ಆದ ನಂತರ ಒಂದು ವೇಳೆ ಅದರಲ್ಲಿ ನಿಮ್ಮದು ನೇಮ್ ಬಂದಿದ್ದರೆ ಸೊ ನೀವು ಹೊಸ ಸರ್ಟಿಫಿಕೇಟ್ಗೋಸ್ಕರ ಅಪ್ಲೈ ಮಾಡೋದಿರುತ್ತೆ. ಅಂದರೆ ನಿಮ್ಮದು SSLC ಸರ್ಟಿಫಿಕೇಟ್ ಮೇಲೆ ಯಾವ ಥರ ನೇಮ್ ಇರುತ್ತೆ ಅದೇ ಥರ ಸೇಮ್ ನೇಮ್ ಆರ್ಡಿ ನಂಬರ್ ಇರುವಂಥ ಸರ್ಟಿಫಿಕೇಟ್ ಮೇಲೆ ಕೂಡ ಬಂದಿರಬೇಕು. ಸೊ ಕೆಲವೊಂದು ಸಲ ಏನಾಗುತ್ತೆ ಅಂದರೆ ನಮಗೆ ನೋಡೋಕ್ಕೆ ನೇಮ್ ಸೇಮ್ ಕಾಣುತ್ತೆ, ಬಟ್ ಅಲ್ಲಿ ಸ್ವಲ್ಪ ಮಿಸ್ಟೇಕ್ ಆಗಿರುತ್ತೆ. ಸೊ ಫಸ್ಟ್ ಲೆಟರ್ ಆಗಿರ್ಬೋದು, ಡಾಟ್ ಆಗಿರ್ಬೋದು, ಸ್ಪೇಸ್ ಆಗಿರ್ಬೋದು, ಮತ್ತು ಸರ್ನೇಮ್ ಆಗಿರ್ಬೋದು, ಈ ಥರ ಎಲ್ಲಾದರೂ ಸಣ್ಣ ಪುಟ್ಟ ಮಿಸ್ಟೇಕ್ ಆಗಿದ್ದರೂ ಕೂಡ ನಿಮ್ಮದು ಸರ್ಟಿಫಿಕೇಟ್ ವ್ಯಾಲಿಡ್ ಆಗೋಲ್ಲ. ಅದಕ್ಕೋಸ್ಕರ ಇವಾಗ ನೀವು ಸರ್ಟಿಫಿಕೇಟ್ ಕೂಡ ಒಂದ್ಸಲ ನೋಡ್ಕೊಳ್ಳಿ, ಮತ್ತು ಹಾಗೆಯೇ ಲೀಸ್ಟ್ ಕೂಡ ಒಂದ್ಸಲ ನೋಡ್ಕೊಳ್ಳಿ. ಸೊ ನಿಮಗೆ ನೇಮಲ್ಲಿ ಏನಾದರೂ ಮಿಸ್ಟೇಕ್ ಇದೆ ಅಂತ ಅನಿಸಿದ್ರೆ ನೀವು ಹೊಸ ಸರ್ಟಿಫಿಕೇಟ್ಗೋಸ್ಕರ ಅಪ್ಲೈ ಮಾಡೋದಿರುತ್ತೆ. ಬಟ್ ಇವಾಗಾದರೂ ನೀವು ಕರೆಕ್ಟಾಗಿ SSLC ಸರ್ಟಿಫಿಕೇಟ್ ಮೇಲೆ ಇರುವಂಥ ಎಕ್ಸಾಕ್ಟ್ ನೇಮ್ ಬರೋ ಥರನೇ ಸರ್ಟಿಫಿಕೇಟ್ನ ಮಾಡ್ಸೋಕ್ಕೆ ಟ್ರೈ ಮಾಡಿ. ಸೊ ಸರ್ಟಿಫಿಕೇಟ್ ನಿಮ್ಮದು ರೆಡಿ ಆದ ನಂತರ ನಿಮಗೆ ಎಡಿಟ್ ಮಾಡ್ಕೊಳ್ಳೋಕ್ಕೆ ಮತ್ತೊಮ್ಮೆ ವಿಂಡೋ ಓಪನ್ ಮಾಡ್ತಾರೆ. ಸೊ 1st ಏಪ್ರಿಲ್ ಟು 15th ಏಪ್ರಿಲ್ವರೆಗೆ ಟೈಮ್ನ ಕೊಡ್ತಾರೆ ಎಲ್ಲ ಇನ್ಫಾರ್ಮೇಷನ್ನ ಎಡಿಟ್ ಮಾಡ್ಕೊಳ್ಳೋಕ್ಕೆ ಮತ್ತು ಸರ್ಟಿಫಿಕೇಟ್ನ ಅಪ್ಲೋಡ್ ಮಾಡೋಕ್ಕೆ. ಸೊ ಇದೆಲ್ಲ ಕೆಲಸ ನೀವು ಆಮೇಲೆ ಮಾಡ್ಕೋಬೋದು. ಬಟ್ ಇವಾಗ ನೀವು ಒಂದ್ಸಲ ಲೀಸ್ಟ್ನ ಚೆಕ್ ಮಾಡ್ಕೊಳ್ಳಿ. ಹಾಗೆಯೇ ಈ ಒಂದು ಇನ್ಫಾರ್ಮೇಷನ್ನ ಎಲ್ಲ ಫ್ರೆಂಡ್ಸ್ ಗ್ರೂಪಲ್ಲಿ ಶೇರ್ ಮಾಡಿ. ಯಾಕಂದರೆ ತುಂಬ ಜನದ್ದು ಈ ಥರ ಸಮಸ್ಯೆ ಆಗಿದೆ. ಅವರು ಕೂಡ ಇದ್ರ ಬಗ್ಗೆ ತಿಳ್ಕೊಂಡು ಹೊಸ ಸರ್ಟಿಫಿಕೇಟ್ಗೋಸ್ಕರ ಅಪ್ಲೈ ಮಾಡ್ತಾರೆ. ಸೊ ಐ ಹೋಪ್ ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಹೆಲ್ಪ್ಫುಲ್ ಆಗಿರ್ಬೋದು ಅನ್ಕೋತೀನಿ. ಒಂದು ವೇಳೆ ಹಾಗಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ, ಮತ್ತು ಏನಾದರೂ ಬೇರೆ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ದಟ್ಸ್ ಫಾರ್ ಸಿ ನೆಕ್ಸ್ಟ್ ವಿಡಿಯೋ. ಟಾಟಾ.